ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪದ್ಮ ಫ್ಯಾಮ್ಲಿಗೆ ಸ್ವಾಗತ. ಇವತ್ತು ಉಸ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಟಿಫನ್ಗೆ ಉದ್ದಿನೋಡೆ ಉಸ್ಲಿ. ಇದು ಬ್ರೌನ್ ರೈಸಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಚಟ್ನಿ ಹಾಕೊಂಡು ತಿಂದರೆ ಅಂತೂ. ಇವತ್ತು ಊರಿಗೆ ಹೊಂಟಿದ್ವಿ ಚಿಕ್ಕಬಳ್ಳಾಪುರದಿಂದ, ಮತ್ತು ಊರಿಗೆ ಹೋಗಿ ಬರಬೇಕಾಗಿತ್ತು. ಹಂಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಹೊಂಟಿರೋದು ದೊಡ್ಡಬಳ್ಳಾಪುರ ಹೋಗಿ ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರದಲ್ಲೆಲ್ಲ ರೋಡ್ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಕೆಲಸ ನೋಡಿಕೊಂಡು ಮತ್ತೆ ಊರಿಗೆ ಹೊಂಟ್ವಿ. ಊರಿಗೆ ಬಂದ ನಂತರ ಫಸ್ಟ್ಗೆ ನೋಡಿದ್ದೆ ಹೂವು ಚೆನ್ನಾಗಿ ಬಿಟ್ಟಿತ್ತು. ಇದು ಸ್ವಲ್ಪ ಚಿಕ್ಕದು, ದೊಡ್ಡದಂತೂ ಕಟ್ ಮಾಡಿ ಮುಡ್ಕೊಳ್ಳೋವರೆಗೂ ಬಿಡಲಿಲ್ಲ. ನಮ್ಮತ್ತೆ ಮುಡ್ಕೊ ಅಂತ ಅವರೇ ಕಟ್ ಮಾಡಿಕೊಟ್ರು. ಇಲ್ಲೆಲ್ಲ ಜೋಳ ಹಾಕಿದ್ದೀವಿ. ಜೋಳ ಮತ್ತು ಈರುಳ್ಳಿ ಇನ್ನೂ ದೊಡ್ಡದಾಗಿಲ್ಲ. ಇದೆಲ್ಲ ದೊಡ್ಡದಾದ್ಮೇಲೆ ತೋರಿಸ್ತೀನಿ. ಊರಿಂದ ಬಂದಿರೋ ಪಾರ್ಸಲ್ ಇದೆಲ್ಲ. ಊರಲ್ಲೆಲ್ಲ ಅವರೇ ಕಿತ್ತಿ ಪ್ಯಾಕ್ ಮಾಡಿ ಇಕ್ಕಿದ್ರು. ನಾವು ಹೋಗೋಷ್ಟೊತ್ತಿಗೆ ತುಪ್ಪದ ಹೀರೆಕಾಯಿ ಮತ್ತು ಸೀಮೆ ಬನ್ನೆಕಾಯಿ, ಹಸಿ ಹುಣ್ಸೆಹಣ್ಣು ಹಾಕಿದ್ದಾರೆ. ಸ್ವಲ್ಪ ನೀರು ಮಾಡ್ಕೊಳ್ರಿ ಅಂತ ಅವರೆಕಾಯಿ ಕತ್ತಂದಿದ್ವಲ್ಲ, ಅದಕ್ಕೆ ಅವರೇ ಪ್ಯಾಕ್ ಮಾಡಿ ಇಟ್ಟಿದ್ರು. ಹಸಿ ಹುಣ್ಸೆಹಣ್ಣು ಹಾಕಿದ್ದಾರೆ ನೋಡಿ. ಹಸಿ ಹುಣ್ಸೆಹಣ್ಣು ಮತ್ತು ಕಡಲೆ ಬೀಜ ಸುಲಿದಿಟ್ಕೊಂಡಿದ್ರು. ಅವರು ಸುಲಿದಿಟ್ಕೊಂಡಿರೋವು ನಮಗೆ ಕೊಟ್ಟರು. ಪಪ್ಪಾಯ ಕೊಟ್ಟರು, ಬೇರೆಯವ್ರು ಕೊಟ್ಟಿದ್ರಂತೆ ನಮ್ಮ ಮಾವಂಗೆ, ಅದು ನಮಗೆ ಕೊಟ್ಟರು. ಅವರೆಕಾಯಿ ಕಿತ್ತಿಟ್ಟಿದ್ರು, ಪ್ಯಾಕ್ ಮಾಡಿ ಇಟ್ಟಿದ್ರು. ಇದೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಟಿರೋದನ್ನು ನಾವು ಎತ್ಕೊಬಂದಿರೋದು. ಯಾವಾಗೂ ಅಷ್ಟೇ, ಅವರೆಲ್ಲ ನಾವು ಹೋಗೋಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿರ್ತಾರೆ. ಸಂಜೆ ಟೀ ಕುಡಿದು ಬ್ರೆಡ್ ತಿಂದೆ. ಇದರಿಂದ ತಂದಿದ್ವಿ ಅಂಗಡಿಯಿಂದ, ಹೊಟ್ಟೆ ಸಿತಿತ್ತು ಅಂತ. ಬ್ರೆಡ್ ತಿಂದು ಅವರೆಕಾಯಿ ಇತ್ತಲ್ಲ ಸುಲ್ಕೊಂತ ಕೂತ್ಕೊಂಡು ಟಿ ವಿ ನೋಡಿಕೊಂಡು 1/2 hour ಆಗೋಯ್ತು. ಸಾಂಬಾರು ಇದೇ ಮಾಡ್ತಾಯಿದ್ದೀನಿ ನೈಟು. ಅವರೆಕಾಯಿ ತಂದಿದ್ದಿತ್ತಲ್ಲ ಅಂತ ಸಪ್ಪನೀರು ಮಾಡ್ತಾಯಿದ್ದೀನಿ. ಸಪ್ಪನೀರಿಗೆ ಎಷ್ಟು ಬೇಕೋ ಅಷ್ಟು ನೀರು ಫಸ್ಟೇ ಇಕ್ಕೋಬೇಕು. ಜಾಸ್ತಿ ತಿರುಗಿ ಮತ್ತೆ ತಣ್ಣೀರು ಹಾಕ್ಕೋಬಾರ್ದು. ಹೆಸರು ಚೆನ್ನಾಗಿ ಕಾದಿದೆ. ಹಸಿ ಅವರೆಕಾಯಿ ತೊಳೆದಿಟ್ಕೊಂಡಿರೋದು ಕಾಳು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕುದಿ ಬರೋವರೆಗೂ ಇದ್ರೆ ಸಾಕು. ಆಮೇಲೆ ಉಪ್ಪು ಹಾಕ್ಕೋಬೇಕು, ಫಸ್ಟೇ ಉಪ್ಪು ಹಾಕ್ಕೋಬಾರ್ದು. ಇಲ್ಲೊಂಚೂರು ಚಿಪ್ಪೆ ಹಾಕ್ಕೊತಾ ಇದ್ದೀನಿ. ಸುಲಿದಿದ್ದೀವಲ್ಲ, ಅದು ಚಿಪ್ಪೆ ಎಳೆಯೋದು ಗಮ್ ಅನ್ನುತ್ತೆ ಅಂತ. ಮತ್ತು ಹಸಿ ಹುಣಸೆಹಣ್ಣಿಗೆ ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಬೇಯಿಸ್ಕೊತೀನಿ. ಹಸಿ ಹುಣಸೆಕಾಯಿ ಜಾಸ್ತಿ ನೀರು ಹಾಕಲ್ಲ. ಇಲ್ಲಿ ಹಾಕ್ತಾಯಿದ್ದೀನಿ ಉಪ್ಪು. ಈಗ ಒಂದು ಕುದಿ ಬಂತಲ್ಲ, ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಟಿದ್ದೀನಿ. ಸ್ವಲ್ಪ ಬೆಂದಮೇಲೆ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ. ಈಗ ಹಸಿ ಹುಣಸೆಹಣ್ಣಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ, ನೀರು ಜಾಸ್ತಿ ಹಾಕಿಲ್ಲ ನೋಡಿ. ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಇದು ಸ್ವಲ್ಪ ಬೆಂದಿದೆ. 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಮತ್ತು ಕಾಳು ಬೆಂದಿದ್ದು ಒಂದು ಸೈಡಲ್ಲಿ. ಕಾಳೆಲ್ಲ ಬಸ್ಕೊತೀನಿ ಸಪ್ರೇಟಾಗಿ. ಸಪ್ಪನೀರು ಸಪ್ರೇಟು, ಕಾಳು ಸಪ್ರೇಟ್ ಮಾಡಿಕೊಂಡು ಕಾಳೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಬಿಟ್ಟು, ಮತ್ತು ಈ ಸಾಂಬಾರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಬೆಳ್ಳುಳ್ಳಿ, ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅದು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಬೇಯಿಸಿಟ್ಟಿದ್ನಲ್ಲ, ಅದನ್ನು ಗೊಜ್ಜು ಥರ ಕ್ಯೂಚ್ಗೆ ಇಟ್ಕೋಬೇಕು. ಇದು ರಸಮ್ಮು ಚಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಸೋಸ್ಕೋಬೋದು ಮತ್ತು ಇದು ಮಾಡ್ಕೋಬೋದು. ನಾನು ಕೈಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕೈಯೆಲ್ಲ ಕ್ಲೀನಾಗೆಲ್ಲ ತೆಕ್ಕೊಂಡ್ರೆ ಸಾಕು, ಕ್ಲೀನಾಗುತ್ತೆ. ಇಲ್ಲಿ ಪ್ಲೇಟ್ಗೆ ಹಾಕಿದ್ನಲ್ಲ, ಅದು ಸ್ವಲ್ಪ ಜಜ್ಕೊತಾ ಇದ್ದೀನಿ. ಕಾಳು ಅದೆಲ್ಲ ಜಜ್ಕೋಬೇಕು. ನಮ್ಮ ಇದರಲ್ಲೆಲ್ಲ ಜಜ್ಕೊಂಡೇ ಮಾಡ್ತೀವಿ. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಜಜ್ಕೋಬೇಕು. ಇದು ಚೆನ್ನಾಗಿ ಮಸಿಯೋದು ತಗೊಂಡು ಮಸ್ಕೊಂಡ್ರೆ ಸಾಕು. ಕೈಯಲ್ಲಿ ಇಚುಕ್ತಾರೆ, ಕೈಯಲ್ಲಿ ಉರಿಯುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದೆಲ್ಲ ತರಿಯಾಗಿ ಮಾಡ್ಕೊಂಡಿರೋದೆಲ್ಲ ತಗೊಂಡು ಮತ್ತೆ ಸಪ್ಪನೀರ್ಗೆ ಹಾಕ್ಕೋಬೇಕು. ಬೇಯಿಸಿ ರಸಮ್ ಇಟ್ಟಿತ್ತಲ್ವ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಹುಣಸೆಹಣ್ಣಿನ ರಸನೂ ಅಷ್ಟೇ, ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಅದೆಲ್ಲ ಉಪ್ಪೆಲ್ಲ ಆಗಿತ್ತು. ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಬಂದಿದೆ. ಮತ್ತು ಪ್ಲೇಟ್ ಎಲ್ಲ ಮುಚ್ಚಿಕ್ಬಿಟ್ರೆ ಸ್ವಲ್ಪ ಹೊತ್ತು ಹಂಗೆ ಬೆಚ್ಚಗಿರುತ್ತೆ. ಮುಚ್ಚಿಟ್ಟ ಮೇಲೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕಾಳಿಗೆ, ಹಸಿ ಕಾಳಿಗೆ ಒಗ್ಗರಣೆ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂಚೂರು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಬಾಡುತ್ತಲ್ವ ಬೇಗ ಅಂತ. ಮತ್ತು ಸಾಂಬಾರಿಗೂ ಅದರಲ್ಲೇ ಹಾಕಿದೆ ಒಗ್ಗರಣೆ ತಗೊಂಡು. ಬೇಯಿಸಿಟ್ಟಿರೋ ಕಾಳು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಬಂದಿತ್ತು ಸಪ್ಪನೀರು ಮುದ್ದೆ ಅನ್ನ. ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಮಡಿಬೇಡ್ರಿ, ಪ್ಲೀಸ್ ಲೈಕ್ ಮಾಡಿರಿ.